Hi everyone, welcome to my YouTube channel. In this video, we are going for the last session of acid, bases, and salts, that is part 10. In this video, we are going to study, and this is the last video related to acid, bases, and salts. That is, we are going to study about baking soda, washing soda, POP, and the last topic, that is water of crystallization. So these are the four topics that we have to study now. So now let us, in the previous video we have studied about chloralkali process and how to preparation of bleaching powder and its uses. Now in this video let us going to study about how we have to prepare baking soda. So baking soda na ಹೇಗೆ prepare ಮಾಡೋದು ಒಂದು. ನೆಕ್ಸ್ಟ್ ಈ ಬೇಕಿಂಗ್ ಸೋಡಾದು ಯೂಸಸ್ ಎಲ್ಲೆಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಬೇಕಿಂಗ್ ಸೋಡಾ, ಸೊ ಹೌ ಟು ಪ್ರಿಪೇರ್ ಬೇಕಿಂಗ್ ಸೋಡಾ. ಸೊ ಬೇಕಿಂಗ್ ಸೋಡಾನ ಪ್ರಿಪೇರ್ ಮಾಡಬೇಕು ಅಂದರೆ ಸೋಡಿಯಂ ಕ್ಲೋರೈಡ್ ಪ್ಲಸ್ ಅಮೋನಿಯಾ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್. So a mixture of sodium chloride, ammonia, carbon dioxide and water will gives us sodium bicarbonate and ammonium chloride. Sodium bicarbonate. This sodium bicarbonate is called as baking soda. ಈ ಸೋಡಿಯಂ ಬೈಕಾರ್ಬೋನೇಟ್ ಅಂದರೆ NaHCO3 ಇದೆಯಲ್ಲ, ಇದನ್ನೇ ನಾವು ಬೇಕಿಂಗ್ ಸೋಡಾ ಅಂತ ಕರೆಯೋದು. ಸೊ ವಾಟ್ ಈಸ್ ಹೌ ಟು ಪ್ರಿಪೇರ್ ಬೇಕಿಂಗ್ ಸೋಡಾ? So the raw material required for the preparation of baking soda is sodium chloride, ammonia, carbon dioxide, water. ಈ 4 ರಾ ಮೆಟೀರಿಯಲ್ನ ಯೂಸ್ ಮಾಡಿಕೊಂಡು ನಾವು ವಿ ಆರ್ ಪ್ರಿಪೇರಿಂಗ್ ಸೋಡಿಯಂ ಬೈಕಾರ್ಬೋನೇಟ್. ಅಲಾಂಗ್ ವಿತ್ ದ ಸೋಡಿಯಂ ಬೈಕಾರ್ಬೋನೇಟ್ ಅಮೋನಿಯಂ ಕ್ಲೋರೈಡ್ ಈಸ್ ಫಾರ್ಮ್ and the chemical name of baking soda is sodium bicarbonate. What is the chemical name? Sodium bicarbonate. So sodium bicarbonate is the chemical name of baking soda and its chemical formula is NaHCO3. Na is sodium, HCO3 is bicarbonate. So it is sodium bicarbonate. Okay. ಹಾಗಾದರೆ ವಾಟ್ ಆರ್ ದ ಯೂಸಸ್? ಈ ಬೇಕಿಂಗ್ ಸೋಡಾನ ಮನೇಲಿ ನಾವು ಈ ಬೋಂಡಾ ಇವನ್ನೆಲ್ಲ ಮಾಡೋಕ್ಕೆ, ಬೋಂಡಾ ಕ್ರಿಸ್ಪಿ ಆಗುತ್ತೆ, ಗರ್ಗರಿ ಆಗುತ್ತೆ. ಆ ಗರ್ಗರಿ ಆಗೋದಕ್ಕೆ ನಾವು ವಿ ಆರ್ ಆ್ಯಡಿಂಗ್ ಬೇಕಿಂಗ್ ಸೋಡಾ. ಅದೇ ಥರ ನಾವು ಇಡ್ಲಿ ಮತ್ತು ದೋಸೆ ಇವಕ್ಕೆಲ್ಲ ಎ ಪಿಂಚ್ ಆಫ್ ಬೇಕಿಂಗ್ ಸೋಡಾ ಆ್ಯಡ್ ಮಾಡೋದ್ರಿಂದ ಸೊ ದೋಸೆ ಆಗಲಿ ಇಡ್ಲಿ ಆಗಲಿ ಸಾಫ್ಟ್ ಮತ್ತು ಪ್ಲಫಿ ಆಗಿ ಬರುತ್ತೆ. ಹಾಗಾದರೆ ನಾವು ಲೆಟ್ ಅಸ್ ಸ್ಟಡಿ ಅಬೌಟ್ ವಾಟ್ ಆರ್ ದ ಯೂಸಸ್ ಆಫ್ ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾನ ಎಲ್ಲಿ ಯೂಸ್ ಮಾಡ್ತೀವಿ? ಮೊದಲನೇ ಯೂಸು, ಬೇಕಿಂಗ್ ಸೋಡಾ ಈಸ್ ಯೂಸ್ಡ್ ಇನ್ ಬೇಕರಿ ಟು make bread and cake, soft and fluffy. ಬ್ರೆಡ್ಡು ಮತ್ತು ಕೇಕನ್ನು ಸಾಫ್ಟ್ ಮತ್ತು ಪ್ಲಫಿ ಮಾಡೋದಕ್ಕೆ ನಾವು ಸಾಫ್ಟ್ ಮತ್ತು ಪ್ಲಫಿ ಆಗೋದಕ್ಕೆ ಏನು ಮಾಡ್ತೀವಿ ನಾವು ಅಂದರೆ ಬೇಕಿಂಗ್ ಸೋಡಾನ ಆ್ಯಡ್ ಮಾಡ್ತೀವಿ. ಸೊ ವಾಟ್ ಈಸ್ ದ ಫಸ್ಟ್ ಯೂಸ್ ಆಫ್ ಬೇಕಿಂಗ್ ಸೋಡಾ? ಸೊ ಬೇಕಿಂಗ್ ಸೋಡಾನ ಬೇಕ್ರಿಗಳಲ್ಲಿ ಬ್ರೆಡ್ಡು ಮತ್ತು ಕೇಕನ್ನು ಸಾಫ್ಟ್ ಮತ್ತು ಪ್ಲಫಿ ಆಗೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಯಾವಾಗ ನಾವು ಈ ಸೋಡಿಯಂ ಬೈಕಾರ್ಬೋನೇಟ್ನ ಈಟ್ ಮಾಡ್ತೀವೋ, ವೆನ್ ವಿ ಈಟ್ ಸೋಡಿಯಂ ಬೈಕಾರ್ಬೋನೇಟ್ it forms sodium carbonate. Along with the sodium carbonate it releases carbon dioxide. ಸೊ ಕಾರ್ಬನ್ ಡೈಆಕ್ಸೈಡ್ ಅನ್ನು ರಿಲೀಸ್ ಮಾಡುತ್ತೆ. ಈ ಕಾರ್ಬನ್ ಡೈಆಕ್ಸೈಡ್ ಏನು ರಿಲೀಸ್ ಆಗುತ್ತಾ ನೋಡಿ, ಇದು ಬ್ರೆಡ್ ಅಂತ ಅಂದ್ಕೊಳ್ಳಿ, ಇದು ಬ್ರೆಡ್ಡು. ಇದನ್ನು ನಾವೀಗ ಬ್ರೆಡ್ನ ತಯಾರು ಮಾಡೋದಕ್ಕೆ ಹಿಟ್ಟಿದೆ. ಈ ಹಿಟ್ಟನ್ನ ನಾವೀಗ ಅಂದರೆ ಇದರೊಳಗೆ ಬೇಕಿಂಗ್ ಸೋಡಾನ ಆ್ಯಡ್ ಮಾಡಿದ್ದೀವಿ. ಸೊ ಯಾವಾಗ ಇದನ್ನು ಈಟ್ ಮಾಡ್ತೀವೋ ಆವಾಗ ಕಾರ್ಬನ್ ಡೈಆಕ್ಸೈಡ್ ಆಚೆಗೆ ಬರಬೇಕು. ಆ ಕಾರ್ಬನ್ ಡೈಆಕ್ಸೈಡ್ ಆಚೆಗೆ ಬರಬೇಕು ಅಂದರೆ ಇಟ್ ಮೇಕ್ಸ್ ಸ್ಮಾಲ್ ಪೋರಸ್. ಈ ಸ್ಮಾಲ್ ಪೋರಸ್ನ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಆಚೆಗೆ ಬರುತ್ತೆ. ಹಾಗಾದ್ರೆ ಯಾವಾಗ ಈ ಕಾರ್ಬನ್ ಡೈಆಕ್ಸೈಡ್ ಆಚೆಗೆ ಬರೋದಕ್ಕೆ ಸ್ಮಾಲ್ ಪೋರಸ್ನ ಮೂಲಕ ಆಚೆಗೆ ಬರುತ್ತಾ, ಆ ಸ್ಮಾಲ್ ಪೋರಸ್ ಉಂಟಾಗೋದ್ರಿಂದ, ಯಾಕೆ ಸ್ಮಾಲ್ ಪೋರಸ್ ಉಂಟಾಗುತ್ತೆ ಅಂದರೆ ಬಿಕಾಸ್ ದ ಕಾರ್ಬನ್ ಡೈಆಕ್ಸೈಡ್ ಆಚೆಗೆ ಬರಬೇಕೀಗ. ಸೊ ಅಲ್ಲಿ ಸ್ಮಾಲ್ ಪೋರಸ್ ಉಂಟಾಗೋದ್ರಿಂದ ಸೊ ಬ್ರೆಡ್ ಆಗಲಿ ಕೇಕ್ ಆಗಲಿ ಸಾಫ್ಟ್ ಮತ್ತು ಪ್ಲಫಿ ಆಗುತ್ತೆ. ಸೊ ಅದರಿಂದ ಸೊ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿ ಆಚೆಗೆ ಬರೋದ್ರಿಂದನೇ ಸೊ ಬ್ರೆಡ್ ಆ್ಯಂಡ್ ಕೇಕ್ ಬಿಕಮ್
ಸಾಫ್ಟ್ ಆ್ಯಂಡ್ ಪ್ಲಫಿ. ಹಾಗಾದರೆ ಕಾರ್ಬನ್ ಡೈಆಕ್ಸೈಡ್ ಯಾವಾಗ ರಿಲೀಸ್ ಆಗುತ್ತೆ? ಯಾವಾಗ ನೀವು ಸೋಡಿಯಂ ಬೈಕಾರ್ಬೋನೇಟ್ನ ಹೀಟ್ ಮಾಡ್ತೀರೋ ಅವಾಗ ಸೋಡಿಯಂ ಕಾರ್ಬೋನೇಟ್ ಆಗೋದ್ರ ಜೊತೆಗೆ ಕಾರ್ಬನ್ ಡೈಆಕ್ಸೈಡು ರಿಲೀಸ್ ಆಗುತ್ತೆ. ಈ ಕಾರ್ಬನ್ ಡೈಆಕ್ಸೈಡು ನಂಬರ್ ಆಫ್ ಪೋರಸ್ನ ಮೂಲಕ ಆಚೆಗೆ ಬರುತ್ತೆ. ಆ ಪೋರಸ್ ಉಂಟಾಗೋದ್ರಿಂದ ಬ್ರೆಡ್ ಆಗಲಿ ಮತ್ತು ಕೇಕ್ ಆಗಲಿ ಸಾಫ್ಟ್ ಮತ್ತು ಪ್ಲಫಿ ಆಗುತ್ತೆ. ದಿಸ್ ಈಸ್ ದ ಫಸ್ಟ್ ಯೂಸ್ ಆಫ್ ಬೇಕಿಂಗ್ ಸೋಡಾ. ಹಾಗಾದರೆ ಬೇಕಿಂಗ್ ಸೋಡಾದು ಎರಡನೇ ಯೂಸಿಗೆ ಬಂದರೆ ಇಟ್ ಈಸ್ ಯೂಸ್ಡ್ ಆ್ಯಸ್ ಆ್ಯನ್ ಆ್ಯಂಟಾಸಿಡ್. ಯಾಕೆಂದರೆ ಸೋಡಿಯಂ ಬೈಕಾರ್ಬೋನೇಟ್ ಇದೆಯಲ್ಲ, ಇಟ್ ಈಸ್ ಬೇಸಿಕ್ ಇನ್ ನೇಚರ್. ಅದು ಬೇಸಿಕ್ ಇನ್ ನೇಚರು. ಹೊಟ್ಟೆನಲ್ಲಿ ಯಾವಾಗ ಅಸಿಡಿಟಿ ಜಾಸ್ತಿ ಆಗುತ್ತೋ ಆ್ಯಸಿಡನ್ನು ನ್ಯೂಟ್ರಲೈಸ್ ಮಾಡೋನು ಯಾರು? ಬೇಸ್. ಆದ್ದರಿಂದ ನಾವು ಈ ಸೋಡಿಯಂ ಬೈಕಾರ್ಬೋನೇಟ್ ಅಥವಾ ಬೇಕಿಂಗ್ ಸೋಡಾನ ಆ್ಯಂಟಾಸಿಡ್ ಆಗಿ ಬಳಸ್ತೀವಿ. ವಾಟ್ ಈಸ್ ಅನ್ ಆ್ಯಂಟಾಸಿಡ್? ಎ ಮೆಡಿಕೇಶನ್ ಟು ನ್ಯೂಟ್ರಲೈಸ್ ಆ್ಯಸಿಡ್ ಇನ್ ದ ಸ್ಟೊಮಕ್. ಹೊಟ್ಟೆನಲ್ಲಿರುವಂತಹ ಆ್ಯಸಿಡನ್ನು ನ್ಯೂಟ್ರಲೈಸ್ ಮಾಡೋಕ್ಕೆ ಬಳಸುವ ಮೆಡಿಕೇಶನ್ ಅಥವಾ ಮೆಡಿಸನ್ ಏನಿದೆಯೋ ಅದೇ ಆ್ಯಂಟಾಸಿಡ್. ಹಾಗಾದರೆ ಇಲ್ಲಿ ನಾವು ವಿ ಆರ್ ಯೂಸಿಂಗ್ ಸೋಡಿಯಂ ಬೈಕಾರ್ಬೋನೇಟ್, that is baking soda as an antacid, because sodium bicarbonate is basic in nature and hence this base will neutralize the acid present in the stomach. ಇದು ಎರಡನೇ ಪಾಯಿಂಟ್ ಜ್ಞಾಪಕ ಇಟ್ಕೋ, ಎರಡನೇ ಯೂಸು ಜ್ಞಾಪಕ ಇಟ್ಕೋಬೇಕಾದ್ರೆ. ಮೂರನೇ ಯೂಸು ಈ ಸೋಡಿಯಂ ಬೈಕಾರ್ಬೋನೇಟ್ನ ವಿ ಆರ್ ಯೂಸಿಂಗ್ ಆಸ್ ಸೋಡಾ ಆಸಿಡ್ ಫೈರ್ ಎಕ್ಸ್ಟಿಂಗ್ವಿಷರ್. ಇದನ್ನು ನಾವು ಎಕ್ಸ್ಟಿಂಗ್ವಿಷರ್ ಆಗಿ ಬಳಸ್ತಾ ಇದ್ದೀವಿ. ವಿ ಆರ್ ಯೂಸಿಂಗ್ ದಿಸ್ ಬೇಕಿಂಗ್ ಸೋಡಾ ಆಸ್ ಎ ಫೈರ್ ಎಕ್ಸ್ಟಿಂಗ್ವಿಷರ್. ಯಾಕೆಂದರೆ ಯಾವಾಗ ನಾವು ಈ ಸೋಡಿಯಂ ಬೈಕಾರ್ಬೋನೇಟನ್ನು ನಾವು HCl ಜೊತೆಗೆ ರಿಯಾಕ್ಟ್ ಆಗಂಗೆ ಮಾಡ್ತೀವೋ ಇಟ್ ವಿಲ್ ಗಿವ್ಸ್ ಔಟ್ ಕಾರ್ಬನ್ ಡೈಆಕ್ಸೈಡ್. NaHCO3 ಯಾವಾಗ ಇದು ನಾವು ಆಲ್ರೆಡಿ ಇದ್ರ ಸ್ಟಡಿ ಮಾಡಿದ್ದೀವಿ. ರಿಯಾಕ್ಷನ್ ಆಫ್ ಆ್ಯಸಿಡ್ ವಿತ್ ಮೆಟಲ್ ಬೈಕಾರ್ಬೋನೇಟ್. ಆ್ಯಸಿಡ್ಡು ಮೆಟಲ್ ಬೈಕಾರ್ಬೋನೇಟ್ ಜೊತೆಗೆ ರಿಯಾಕ್ಟ್ ಆದಾಗ ಸಾಲ್ಟು, ವಾಟರು, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಈ ಕಾರ್ಬನ್ ಡೈಆಕ್ಸೈಡು ಇಟ್ ವಿಲ್ ಪುಟ್ ಆಫ್ ದ ಫೈರ್. ಫೈರನ್ನು ಬೆಂಕಿನ ಹಾರಿಸುತ್ತಿದ್ದು ಕಾರ್ಬನ್ ಡೈಆಕ್ಸೈಡ್. ಆದ್ದರಿಂದ ನಾವು ಬೇಕಿಂಗ್ ಸೋಡಾನ ಅಥವಾ ಸೋಡಿಯಂ ಬೈಕಾರ್ಬೋನೇಟನ್ನು ವಿ ಆರ್ ಯೂಸಿಂಗ್ ಆಸ್ ಎ ಸೋಡಾ ಆಸಿಡ್ ಫೈರ್ ಎಕ್ಸ್ಟಿಂಗ್ವಿಷರ್. ಸೋಡಾ ಆಸಿಡ್ ಫೈರ್ ಎಕ್ಸ್ಟಿಂಗ್ವಿಷರ್ ಆಗಿ ಬಳಸ್ತಾ ಇದ್ದೀವಿ. This is the next point you have to next use, we have to keep it in mind. These are the main three uses of what we call it as baking soda. Baking soda is used in bakery to make bread and cake soft and fluffy. Then second one, it is used as an antacid to neutralize acid in the stomach. Then third one, it is used as a soda acid fire extinguisher, which is used to extinguish the fire. Ishtuna we have to study under a topic called baking soda. Iga next now let us move for the next type of salt, that is called washing soda. Next type of salt that we are going to study about is that we call it as washing soda. ವಾಷಿಂಗ್ ಸೋಡಾನ ಪ್ರಿಪೇರ್ ಮಾಡೋದು ಹೇಗೆ? ಸೋಡಿಯಂ ಬೈಕಾರ್ಬೋನೇಟನ್ನು ನಾವು ಹೀಟ್ ಮಾಡಬೇಕು. ವೆನ್ ಸೋಡಿಯಂ ಬೈಕಾರ್ಬೋನೇಟ್ ಈಸ್ ಹೀಟೆಡ್ it forms sodium carbonate Na2CO3, and this Na2CO3 will absorb water from the atmosphere and it forms Na2CO3 10H2O. This Na2CO3 10H2O is called as washing soda, or it is called as the chemical name of washing soda is sodium carbonate. That is Na2CO3 10H2O. when ಯಾವಾಗ ನಾವು ಸೋಡಿಯಂ ಬೈಕಾರ್ಬೋನೇಟ್ನ ಹೀಟ್ ಮಾಡ್ತೀವೋ ಆವಾಗ ಸೋಡಿಯಂ ಕಾರ್ಬೋನೇಟ್ ಉಂಟಾಗುತ್ತೆ. ಸೋಡಿಯಂ ಕಾರ್ಬೋನೇಟು ಅಟ್ಮಾಸ್ಫಿಯರ್ನಲ್ಲಿರೋ ವಾಟರನ್ನು ಅಬ್ಸರ್ವ್ ಮಾಡಿದಾಗ ಇಟ್ ವಿಲ್ ಬಿಕಮ್ Na2CO3 10H2O, and this Na2CO3 10H2O is called washing soda, or its chemical name is sodium carbonate. What is the chemical name of washing soda? Sodium carbonate. What is the chemical formula? Na2CO3 10H2O is the chemical name of that is washing soda. Chemical formula Na2CO3 10H2O.
ಹಾಗಾದರೆ ನೆಕ್ಸ್ಟ್ ನಾವು ಸ್ಟಡಿ ಮಾಡೋಣ ವಾಟ್ ಆರ್ ದ ಯೂಸಸ್ ಆಫ್ ವಾಷಿಂಗ್ ಸೋಡಾ. ಸೊ ವಾಷಿಂಗ್ ಸೋಡಾನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ವಾಷಿಂಗ್ ಸೋಡಾ ಈಸ್ ಯೂಸ್ಡ್ ಇನ್ ಸಾಫ್ಟ್ನಿಂಗ್ ಹಾರ್ಡ್ ವಾಟರ್. ಸೊ ಹಾರ್ಡ್ ವಾಟರ್ನ ಸಾಫ್ಟ್ ಮಾಡೋದಕ್ಕೆ ಬಳಸ್ತೀವಿ. ಯಾಕೆಂದರೆ ಹಾರ್ಡ್ ವಾಟರ್ ಇಸ್ ನಾಟ್ ಫಿಟ್ ಫಾರ್ ಸೂಟಬಲ್ ಫಾರ್ ಡ್ರಿಂಕಿಂಗ್. ಟು ಮೇಕ್ ಇಟ್ ಸೂಟಬಲ್ ವಿ ಹ್ಯಾವ್ ಟು ಸಾಫ್ಟ್ ದ ಹಾರ್ಡ್ ವಾಟರ್. ಸಾಫ್ಟ್ನಿಂಗ್ ಆಫ್ ಹಾರ್ಡ್ ವಾಟರ್ ಇದನ್ನ ಸೋಡಾ ಪ್ರೋಸೆಸ್ ಅಂತ ಕರಿತೀವಿ. ಆಡಿಂಗ್ ಸೋಡಿಯಂ ಬೈಕಾರ್ಬೋನೇಟ್ ಟು ವಾಟರ್ ಇಸ್ ಕಾಲ್ಡ್ ಸೋಡಾ ಪ್ರೋಸೆಸ್. ಸೋಡಾ ಪ್ರೋಸೆಸ್ಸಿನ ಮೂಲಕ ಹಾರ್ಡ್ ವಾಟರನ್ನು ಸಾಫ್ಟ್ ವಾಟರ್ ಮಾಡ್ತೀವಿ. ಹಾಗಾದರೆ ಇನ್ ಸಾಫ್ಟ್ನಿಂಗ್ ಆಫ್ ಹಾರ್ಡ್ ವಾಟರ್ ವಿ ಆರ್ ಯೂಸಿಂಗ್ ಸೋಡಿಯಂ ಕಾರ್ಬೋನೇಟ್. ಇದು ಫಸ್ಟ್ ಯೂಸು. ಸೆಕೆಂಡ್ ಒನ್, ಇಟ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಸೋಪ್. It is used in the manufacture of glass. It is used in the manufacture of paper. ಸೊ ಸೋಪ್, ಗ್ಲಾಸ್ ಮತ್ತು ಪೇಪರ್ ಇಂಡಸ್ಟ್ರೀಸ್ಗಳಲ್ಲಿ ಇದನ್ನ ಒನ್ ಆಫ್ ದಿ ರಾ ಮೆಟೀರಿಯಲ್ ಆಗಿ ನಾವು ಬಳಕೆ ಮಾಡ್ತೀವಿ. ಇದು ಎರಡನೇ ಯೂಸು. ಇನ್ನು ಮೂರನೇ ಯೂಸಿಗೆ ಬಂದರೆ ಇಟ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಎ ಕೆಮಿಕಲ್. ಇದನ್ನು ಒಂದು ಕೆಮಿಕಲ್ ಮ್ಯಾನುಫ್ಯಾಕ್ಚರ್ನಲ್ಲಿ ಬಳಸ್ತೀವಿ ಆ್ಯಂಡ್ ದ ನೇಮ್ ಆಫ್ ದಟ್ ಕೆಮಿಕಲ್ ಈಸ್ ಕಾಲ್ಡ್ ಬೊರಾಕ್ಸ್. ಸೊ ದಿಸ್ washing soda is used in the manufacture of that is what we call it as borax. So borax andre it is one of the chemical compound. ಸೊ ಅದೊಂದು ಸೋಡಿಯಂ ಕಾಂಪೌಂಡ್. ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ನಾವು ಸೊ ಇದನ್ನು ಬಳಸ್ತೀವಿ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟು, ನಾವು ಜ್ಞಾಪಕ ಇಟ್ಕೋಬೇಕಾಗಿರೋದು. ಅದ್ರ ಜೊತೆಗೆ ಈ ಸೋಡಿಯಂ ಕಾರ್ಬೋನೇಟ್ನ ನಾವು ಕ್ಲೀನಿಂಗ್ ಏಜೆಂಟ್ ಆಗು ಕೂಡ ಬಳಸ್ತೀವಿ. ವಿ ಆರ್ ಯೂಸಿಂಗ್ ನಾಲ್ಕನೇ ಯೂಸಿಗೆ ಬಂದರೆ ಇಟ್ ಈಸ್ ಯೂಸ್ಡ್ ಆಸ್ ಎ ಕ್ಲೀನಿಂಗ್ ಏಜೆಂಟ್ ಫಾರ್ ಡೊಮೆಸ್ಟಿಕ್ ಪರ್ಪಸ್. ಸೊ ಡೊಮೆಸ್ಟಿಕ್ ಪರ್ಪಸ್ಗೆ ಇದನ್ನು ನಾವು ಕ್ಲೀನಿಂಗ್ ಏಜೆಂಟ್ ಆಗಿ ಬಳಸ್ತೀವಿ. ವಿ ಆರ್ ಯೂಸಿಂಗ್ ವಾಷಿಂಗ್ ಸೋಡಾ ಆಸ್ ಎ ಕ್ಲೀನಿಂಗ್ ಏಜೆಂಟ್ ಫಾರ್ ಡೊಮೆಸ್ಟಿಕ್ ಪರ್ಪಸ್. ಸೊ ದೀಸ್ ಆರ್ ದ 4 ಯೂಸಸ್ ಆಫ್ sodium carbonate or washing soda. So washing soda is used in softening hard water. It is used in the manufacture of soap, glass and paper. It is used in the manufacture of a chemical called borax, which is a sodium compound, and it is used as a cleaning agent for domestic purposes. So these are the uses of washing soda or sodium carbonate. Now let us move for the next one, that is POP. Next salt is called POP. So what is POP? Plaster of Paris. So plaster of Paris ಅದನ್ನ POP ಅಂತ ಕರಿತೀವಿ. ಹಾಗಾದರೆ POPನ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ? ಹೌ ಟು ಪ್ರಿಪೇರ್ POP? ಸೊ ಆನ್ ಈಟಿಂಗ್ ಜಿಪ್ಸಮ್. ಸೊ ಆನ್ ಈಟಿಂಗ್ ಜಿಪ್ಸಮ್ನ ಈಟ್ ಮಾಡ್ತೀವಿ. ಆನ್ ಈಟಿಂಗ್ ಜಿಪ್ಸಮ್ ಅಟ್ 373 ಕೆಲ್ವಿನ್. ಸೊ 373 ಕೆಲ್ವಿನ್ನಷ್ಟು ಟೆಂಪರೇಚರ್ ಕೊಟ್ಬಿಟ್ಟು ನಾವು ಜಿಪ್ಸಮನ್ನು ಈಟ್ ಮಾಡಿದಾಗ, ಸೊ ವೆನ್ ವಿ ಈಟ್ gypsum to a temperature of 373 Kelvin, so gypsum it loses water. So it loses water molecules. It loses water molecules and becomes ಕ್ಯಾಲ್ಶಿಯಂ ಸಲ್ಫೇಟ್. ನೋಡಿ, ಈ ಜಿಪ್ಸಮ್ ಅಂದರೆ ನಾವು ಅದನ್ನು ಕ್ಯಾಲ್ಶಿಯಂ ಸಲ್ಫೇಟ್ ಅಂತ ಕರಿತೀವಿ. ಅದೇ POP ಅಂದರೆ ಕ್ಯಾಲ್ಶಿಯಂ ಸಲ್ಫೇಟ್ ಎಮಿಹೈಡ್ರೇಟ್. ಕ್ಯಾಲ್ಶಿಯಂ ಸಲ್ಫೇಟ್ ಎಮಿಹೈಡ್ರೇಟ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಜಿಪ್ಸಮ್. ದಿಸ್ ಈಸ್ ಕಾಲ್ಡ್ POP. ಸೊ ಜಿಪ್ಸಮನ್ನು 373 ಕೆಲ್ವಿನ್ನಷ್ಟು ಟೆಂಪರೇಚರ್ ಕೊಟ್ಟು ಈಟ್ ಮಾಡಿದಾಗ ಜಿಪ್ಸಮ್ನಲ್ಲಿರುವಂತಹ ನೀರು ಲಾಸ್ ಆಗುತ್ತೆ. ಆವಾಗ ಅದು ಕ್ಯಾಲ್ಶಿಯಂ ಸಲ್ಫೇಟ್ ಎಮಿಹೈಡ್ರೇಟ್ ಆಗುತ್ತೆ. ಅಂದರೆ ಇಟ್ ವಿಲ್ ಬಿಕಮ್ CA. ನೋಡಿ, ಅದನ್ನು ಈಗ ಬರೆಯೋಣ. CaSO4 ಆಫ್ H2O ಆಗುತ್ತೆ. ಸೊ CaSO4 ಅಂದರೆ ಅದನ್ನು ಕ್ಯಾಲ್ಶಿಯಂ ಸಲ್ಫೇಟ್ ಅನ್ನೋಣ, ಆಫ್ ಅಂದರೆ ಎಮಿ ಅನ್ನೋಣ, H2O ಅಂದರೆ ಹೈಡ್ರೇಟ್ ಅನ್ನೋಣ. ಹಾಗಾದರೆ ಸೊ ನಾವು ಜಿಪ್ಸಮನ್ನು ಈಟ್ ಮಾಡೋಣ. CaSO4 2H2O. ಸೊ CaSO4 2H2O is called gypsum. And this gypsum is heated to a temperature of 373 Kelvin to get CaSO4 of H2O. ಸೊ ನೋಡಿ, ಇಲ್ಲಿ
2 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಅಲ್ಲಿ ಅರ್ಧ ಮಾಲಿಕ್ಯೂಲ್ಸ್ ಆಫ್ ವಾಟರ್ ಮಾತ್ರ ಉಳ್ಕೊಂಡು ಇನ್ನು ಒಂದೂವರೆ ಎಷ್ಟು ಇನ್ನು 1.5 1 ಪ್ಲಸ್ 1.5 ಆಫ್ ವಾಟರ್ ಈಸ್ ಎವಾಪರೇಟೆಡ್. ಒಂದೂವರೆ ಅಷ್ಟು ನೀರು, ಒಂದೂವರೆ ಮಾಲಿಕ್ಯೂಲ್ಸ್ ಆಫ್ ವಾಟರ್ ಏನಾಗ್ತಾ ಇದೆ, ಸೊ ಲೂಸ್ ಆಗ್ತಾ ಇದೆ. ಸೊ ಇದನ್ನ ನಾವು ವಿ ಕಾಲ್ ಇಟ್ ಆಸ್ ದಿಸ್ CaSO4 ಆಫ್ H2O. ಎರಡು ವಾಟರ್ ಮಾಲಿಕ್ಯೂಲ್ಸ್ನಲ್ಲಿ ಅರ್ಧ ಮಾತ್ರ ಉಳ್ಕೊಂಡು ಇನ್ನು ಒಂದೂವರೆ ವಾಟರ್ ಮಾಲಿಕ್ಯೂಲ್ಸ್ ಲೂಸ್ ಆಗ್ತಾ ಇದೆ. ಸೊ ಅದನ್ನೇ ನಾವು ಈ CaSO4 ಆಫ್ H2O ಇದೆಯಲ್ಲ, ದಿಸ್ ಈಸ್ ಕಾಲ್ಡ್ POP. So how to prepare POP? When we are heating gypsum at 373 Kelvin, so gypsum loses water molecule and it will become CaSO4 of H2O, and that CaSO4 of H2O, that is CaSO4 of H2O, this is called POP. The chemical formula for POP is CaSO4 of H2O, and the chemical name is calcium sulfate hemihydrate. So calcium sulfate hemihydrate is the chemical name of POP. ಆಯ್ತು, ಹಾಗಾದ್ರೆ ಈಗ ಯೂಸಸ್ ಆಫ್ POP ಬರೋಣ. ಸೊ POPನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಸೊ ಮೊದಲನೇದು POPನ ಟು ಸಪೋರ್ಟ್ ಫ್ರ್ಯಾಕ್ಚರ್ಡ್ ಬೋನ್ಸ್. ಸೊ ನಾವು ಬಿದ್ದಂಥ ಸಂದರ್ಭದಲ್ಲಿ ಬೋನ್ ಏನಾದರೂ ಫ್ರ್ಯಾಕ್ಚರ್ ಆಗಿದ್ರೆ, ಸೊ ಆ ಫ್ರ್ಯಾಕ್ಚರ್ ಬೋನನ್ನು ಸುತ್ತ ಈ ವೈಟ್ ಸಿಮೆಂಟ್ ಅಂತ ಕರಿತೀವಿ. ಸೊ ಆ ವೈಟ್ ಸಿಮೆಂಟನ್ನು ಅದ್ರ ಸುತ್ತ ಹಾಕ್ತಾರೆ. ಸೊ ಹಾಕೋದ್ರಿಂದ ಬೋನು ಮತ್ತೆ ಅದು ಜಾಯಿನ್ ಆಗಿ ಮತ್ತೆ ಬೋನು ಕೂಡ್ಕೊಳುತ್ತೆ. ಸೊ ಅದರಿಂದ ನಾವು ಅದನ್ನು ಸಪೋರ್ಟ್ ಮಾಡೋದಕ್ಕೆ, ಟು ಸಪೋರ್ಟ್ ಫ್ರ್ಯಾಕ್ಚರ್ಡ್ ಬೋನ್ ವಿ ಆರ್ ಯೂಸಿಂಗ್ POP. ಒಂದು. ಎರಡನೇದು POP ಈಸ್ ಯೂಸ್ಡ್ ಇನ್ ಮೇಕಿಂಗ್ ಟಾಯ್ಸ್. ಸೊ ಟಾಯ್ಸ್ ಮಾಡೋದಕ್ಕೆ, ಡೆಕೋರೇಟಿವ್ ಐಟಮ್ಸ್. ಸೊ ಡೆಕೋರೇಟಿವ್ ಐಟಮ್ಸ್ ಮಾಡೋದಕ್ಕೆ, ಟಾಯ್ಸ್ ಮಾಡೋದಕ್ಕೆ ನಾವು POPನ ಬಳಕೆ ಮಾಡ್ತೀವಿ. ಎರಡು. ಅದ್ರ ಜೊತೆಗೆ ಟು ಮೇಕ್ ಸರ್ಫೇಸ್ ಸ್ಮೂತ್. ಸೊ ಸರ್ಫೇಸ್ನ ಸ್ಮೂತ್ ಮಾಡೋದಕ್ಕೆ ವಿ ಆರ್ ಯೂಸಿಂಗ್, ನೋಡಿ ಈಗ ಹೊಸ ಮನೆಗಳಿಗೆಲ್ಲ ಲಪ್ಪ ಅಂತ ಹೊಡಿಸ್ತಾರೆ, ಅದು ದಟ್ ಈಸ್ ನಥಿಂಗ್ ಬಟ್ POP. ಸೊ POP ಮಾಡಿಸೋದ್ರಿಂದ ಸೊ ಸರ್ಫೇಸು ಸ್ಮೂತ್ ಆಗುತ್ತೆ. ಟು ಮೇಕ್ ದ ಸರ್ಫೇಸ್ ಸ್ಮೂತ್ ವಿ ಆರ್ ಯೂಸಿಂಗ್ POP. So what is the chemical name of POP? Calcium sulfate hemihydrate. Chemical formula CaSO4 of H2O. So what are the uses of POP? It is used to support the fractured bones. One, it is used in making toys and decorative items, and the third, it is used to make surface smooth. ಆಯ್ತು, ಹಾಗಾದರೆ ಇಲ್ಲೊಂದು ಕ್ವಶನ್ ಕೇಳ್ತಾನೆ ಎಕ್ಸಾಮ್ನಲ್ಲಿ, ಗಿವ್ ರೀಸನಲ್ಲಿ ವೈ POP ಈಸ್ ಸ್ಟೋರ್ಡ್ ಇನ್ ಮಾಯಿಶ್ಚರ್ ಪ್ರೂಫ್ ಕಂಟೈನರ್. ಮಾಯಿಶ್ಚರ್ ಪ್ರೂಫ್ ಅಂದರೆ ಮಾಯಿಶ್ಚರ್ ಹೋಗಬಾರ್ದು ಒಳಗೆ, ಆ ಥರ ಮಾಯಿಶ್ಚರ್ ಪ್ರೂಫ್ ಕಂಟೈನರ್ ಒಳಗಡೆ POPನ ಯಾಕೆ ಸ್ಟೋರ್ ಮಾಡ್ತಾರೆ? ಸೊ ದಿಸ್ ಈಸ್ ಅವರ್ ಕ್ವಶನ್. ವೈ POP ಈಸ್ ಸ್ಟೋರ್ಡ್ ಇನ್ ಮಾಯಿಶ್ಚರ್ ಪ್ರೂಫ್ ಕಂಟೈನರ್. ಸೊ ಮಾಯಿಶ್ಚರ್ ಪ್ರೂಫ್ ಕಂಟೈನರ್ನಲ್ಲಿ POPನ ಯಾಕೆ ಇಡ್ತಾರೆ? ಸೊ ಇದು ನಮ್ಮ ಕ್ವಶನ್ನು. ಸೊ ವೈ POP ಈಸ್ ಸ್ಟೋರ್ಡ್ ಇನ್ ಮಾಯಿಶ್ಚರ್ ಪ್ರೂಫ್ ಕಂಟೈನರ್. ಸೊ ಅದಕ್ಕೆ ಆನ್ಸರ್ ಬರೆಯೋಣ. ಬಿಕಾಸ್ ಇಫ್ POP absorbs moisture or water, it becomes a hard mass. ಸೊ ನೀರನ್ನು ಮತ್ತೆ ಅಬ್ಸರ್ವ್ ಮಾಡಿದ ತಕ್ಷಣ ಇಟ್ ಬಿಕಮ್ ಎ ಹಾರ್ಡ್ ಮಾಸ್, ಆ್ಯಂಡ್ ದಟ್ ಹಾರ್ಡ್ ಮಾಸ್ ಈಸ್ ಕಾಲ್ಡ್ ಜಿಪ್ಸಮ್. ಸೊ POP ಹೋಗಿ ಅಕಸ್ಮಾತ್ ಮಾಯಿಶ್ಚರ್ ಇದ್ದರೆ POP ಏನು ಮಾಡುತ್ತೆ, ಆ ಮಾಯಿಶ್ಚರ್ನ ಅಬ್ಸರ್ವ್ ಮಾಡಿಕೊಂಡು POP ಏನಾಯಿತು, ಹಾರ್ಡ್ ಮಾಸ್ ಆಗುತ್ತೆ. ಅಂದರೆ ಇಟ್ ವಿಲ್ ಬಿಕಮ್ ಜಿಪ್ಸಮ್, ಮತ್ತು ಜಿಪ್ಸಮ್ ಆಗೋಗ್ಬಿಡುತ್ತೆ. POP ಹೋಗಿ ಜಿಪ್ಸಮ್ ಆಗೋಗ್ಬಿಡುತ್ತೆ. POP ಜಿಪ್ಸಮ್ ಆಗೋದನ್ನು ಅವಾಯ್ಡ್ ಮಾಡೋದಕ್ಕೆ ನಾವು ಅದನ್ನು ಮಾಯಿಶ್ಚರ್ ಪ್ರೂಫ್ ಕಂಟೈನರ್ ಒಳಗಡೆ ಸ್ಟೋರ್ ಮಾಡಿಡ್ತೀವಿ. ವೈ POP is stored in moisture proof container? Because if POP is kept in a moisture, it absorbs moisture and it becomes a hard mass, and that hard mass is called gypsum. To avoid the POP to become gypsum, we are keeping gypsum in moisture proof container. So idu exam nalli give reason ge question kelbodu. Next, last topic of this lesson ಗೆ ಬಂದರೆ, ವಾಟ್ ಈಸ್ ಮೆಂಟ್ ಬೈ ವಾಟರ್ ಆಫ್ ಕ್ರಿಸ್ಟಲೈಸೇಷನ್.
ಸೊ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂದರೆ ಏನು? ಸೊ ಇದು ನಾವೀಗ ತಿಳ್ಕೊಬೇಕಾಗಿರೋದು. ಈಗ ನೋಡಿ, ನಾನು ಎಕ್ಸಾಂಪಲ್ನ ತಗೊಂಡ್ರೆ ಸೋಡಿಯಂ ಕಾರ್ಬೋನೇಟ್, ದಟ್ ಈಸ್ ವಾಷಿಂಗ್ ಸೋಡಾ ತಗೊಂಡ್ರೆ Na2CO3 10H2O ಅಂತ ಇದೆ. ಹಂಗಂದ್ರೆ ಅರ್ಥ ಏನು? ಸೊ Na2CO3 ಅಂದರೆ ಸಾಲ್ಟ್, ಅದು ಸೋಡಿಯಂ ಕಾರ್ಬೋನೇಟ್ ಅನ್ನೋದು ಸಾಲ್ಟು. ಈ ಸಾಲ್ಟಿನ ಸುತ್ತ 1 2 3 4 5 6 7 8 9 10 ಈ ಒಂದು ಯೂನಿಟ್ ಫಾರ್ಮುಲಾ ಆಫ್ ಸಾಲ್ಟಿನ ಸುತ್ತ ಅಂದರೆ Na2CO3 ಸುತ್ತ 10 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಇದೆ. ಇದನ್ನೇ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಕರೆಯೋದು. ಸೊ ವಾಟ್ ಈಸ್ ಮೆಂಟ್ ಬೈ ವಾಟರ್ ಆಫ್ ಕ್ರಿಸ್ಟಲೈಸೇಷನ್? number of fixed water molecules number of fixed water molecules present around 1 unit formula of a compound ಅಥವಾ ಸಾಲ್ಟ್ ಕೂಡ ಹೇಳ್ಬೋದು. 1 ಯೂನಿಟ್ ಫಾರ್ಮುಲಾ ಆಫ್ ಕಾಂಪೌಂಡ್, ಆರ್ ಯು ಕ್ಯಾನ್ ಟೆಲ್ ಇಟ್ ಆಸ್ ಸಾಲ್ಟ್. ಅಂದರೆ 1 ಯೂನಿಟ್ ಫಾರ್ಮುಲಾ ಆಫ್ ಸಾಲ್ಟಿನ ಸುತ್ತ ಎಷ್ಟು ವಾಟರ್ ಮಾಲಿಕ್ಯೂಲ್ಸ್ ಇದೆಯೋ ಅದನ್ನೇ ವಾಟರ್ ಆಫ್ ಕ್ರಿಸ್ಟಲೈಸೇಷನ್. What is meant by water of crystallization? The number of fixed water molecules present around 1 unit formula of compound or salt. 1 ಯೂನಿಟ್ ಫಾರ್ಮುಲಾ ಆಫ್ ಸಾಲ್ಟಿನ ಸುತ್ತ ಎಷ್ಟು ವಾಟರ್ ಮಾಲಿಕ್ಯೂಲ್ಸ್ ಇರುತ್ತೋ ಅದನ್ನೇ ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ವಿ ಕಾಲ್ ಇಟ್ ಆಸ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ಸೊ ಅದೇ ಥರ ನಾವು ಇನ್ನೊಂದು ಎಕ್ಸಾಂಪಲ್ ತಗೊಂಡ್ರೆ ವಿ ಕ್ಯಾನ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ CuSO4 5H2O. ಅಂದರೆ ಅರ್ಥ ಏನು? ಈ CuSO4 ಇಟ್ ಈಸ್ ಎ 1 ಯೂನಿಟ್ ಫಾರ್ಮುಲಾ ಆಫ್ ಎ ಸಾಲ್ಟ್. ಇದರ ಸುತ್ತ 1 2 3 4 5 ಮಾಲಿಕ್ಯೂಲ್ಸ್ ಆಫ್ ವಾಟರು ಇದ್ರ ಸುತ್ತ ಇದೆ. ಇದನ್ನೇ ನಾವು ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಕರಿತೀವಿ. ಯಾವಾಗ ನಾವು ಈ CuSO4 ಇದೆಯಲ್ಲ ಇದನ್ನ ಹೀಟ್ ಮಾಡ್ತೀವೋ ನೋಡಿ, ಈ CuSO4 ಗ್ರೀನ್ ಕಲರ್ ಇರುತ್ತೆ. ಯಾವಾಗ ಇದನ್ನ ನೀವು ಹೀಟ್ ಮಾಡ್ತೀರೋ ಅವಾಗ ಈ ವಾಟರ್ನ ಕಳ್ಕೊಳುತ್ತೆ. ಇಟ್ ಲೂಸಸ್ ವಾಟರ್ ಅಂಡ್ ಇಟ್ ಬಿಕಮ್ಸ್ ಕಲರ್ಲೆಸ್. ವೆನ್ ಡಸ್ ದ ಕಾಪರ್ ಸಲ್ಫೇಟ್ ಬಿಕಮ್ಸ್ ಕಲರ್ಲೆಸ್? ವೆನ್ ವಿ ಈಟ್ ದ ಕಾಪರ್ ಸಲ್ಫೇಟ್. ಸೊ ಕಾಪರ್ ಸಲ್ಫೇಟ್ ಅಂತ ತಗೊಂಡಾಗ ಅದ್ರ ಸುತ್ತ 5 ವಾಟರ್ ಮಾಲಿಕ್ಯೂಲ್ ಇರುತ್ತೆ. ಯಾವಾಗ ನೀವು ಅದನ್ನು ಈಟ್ ಮಾಡ್ತೀರೋ, ಬಿಫೋರ್ ಈಟಿಂಗ್ ಕಲರ್ ಆಫ್ ದಿ ಕಾಪರ್ ಸಲ್ಫೇಟ್ ಈಸ್ ಗ್ರೀನ್ ಇನ್ ಕಲರ್. ಬಟ್ ನೀವು ಈಟ್ ಮಾಡಾದ್ಮೇಲೆ ಸೊ ಈ 5 ವಾಟರ್ ಮಾಲಿಕ್ಯೂಲ್ಸ್ನ ಕಳ್ಕೊಂಡು ಇಟ್ ವಿಲ್ ಬಿಕಮ್ ಎ ಕಲರ್ಲೆಸ್. ಹಾಗಾದರೆ ನೀರಿದ್ದಾಗ ಕಲರ್ ಇರುತ್ತೆ, ನೀರನ್ನ ಕಳ್ಕೊಂಡ ಮೇಲೆ ಕಲರ್ಲೆಸ್ ಆಗುತ್ತೆ. ಹಾಗಾದರೆ ವಾಟ್ ಈಸ್ ದ ಕಲರ್ ಆಫ್ ದ ಕಾಪರ್ ಸಲ್ಫೇಟ್ ವೆನ್ ಇಟ್ ಈಸ್ ಈಟೆಡ್? ಬಿಫೋರ್ ಈಟಿಂಗ್ ಇಟ್ ಈಸ್ ಗ್ರೀನ್ ಇನ್ ಕಲರ್, ಬಟ್ ಆಫ್ಟರ್ ಈಟಿಂಗ್ ಇಟ್ ಬಿಕಮ್ಸ್ ಕಲರ್ಲೆಸ್. ಹಂಗಂತ ಎಲ್ಲ ಸಾಲ್ಟು ಕೂಡ ಹೀಗೆ ಆಗುತ್ತೆ ಅಂತ ಅಲ್ಲ. ಕೆಲವು ಸಾಲ್ಟು ಕಲರು ಚೇಂಜ್ ಆಗುತ್ತೆ ಯಾವಾಗ ತನ್ನಲ್ಲಿರೋ ನೀರನ್ನು ಕಳ್ಕೊಂಡಾಗ. ಅದೇ ಥರ ನಾವು FeSO4 ಬರೆಯೋಣ, ಫೆರಸ್ ಸಲ್ಫೇಟು. ಸೊ ಫೆರಸ್ ಸಲ್ಫೇಟ್ನ ಸುತ್ತ 7 ವಾಟರ್ ಮಾಲಿಕ್ಯೂಲ್ಸ್ ಇದೆ. ಆ ಕಲರ್ ಅದನ್ನು ಎಗೈನ್ ಇಟ್ ಈಸ್ ಗ್ರೀನ್ ಇನ್ ಕಲರ್. ಸಾರಿ, ಕಾಪರ್ ಸಲ್ಫೇಟ್, ಸಾರಿ, ಇಟ್ ಈಸ್ ನಾಟ್ ಗ್ರೀನ್, ಇಟ್ ಈಸ್ ಬ್ಲೂ ಇನ್ ಕಲರ್. ಸಾರಿ, ಕಾಪರ್ ಸಲ್ಫೇಟು ಬ್ಲೂ ಕಲರ್ ಇದೆ. ಆ ಬ್ಲೂ ಕಲರ್ ಇರೋ ಕಾಪರ್ ಸಲ್ಫೇಟ್ನ ಈಟ್ ಮಾಡಿದಾಗ ತನ್ನ ಸುತ್ತ ಇರುವ 5 ವಾಟರ್ ಮಾಲಿಕ್ಯೂಲ್ಸ್ನ ಕಳ್ಕೊಂಡು ಇಟ್ ವಿಲ್ ಬಿಕಮ್ ಎ ಕಲರ್ಲೆಸ್ ಸೊಲ್ಯೂಷನ್. ಅದೇ ಥರ ಫೆರಸ್ ಸಲ್ಫೇಟ್ ವಿಚ್ ಈಸ್ ಗ್ರೀನ್ ಇನ್ ಕಲರ್, when we eat the ferrous sulfate solution which is green in color, it will become colorless due to loss of water. ತನ್ನ ಸುತ್ತ ಇರುವಂತಹ 7 ವಾಟರ್ ಮಾಲಿಕ್ಯೂಲ್ನ ಕಳ್ಕೊಂಡು ಫೆರಸ್ ಸಲ್ಫೇಟ್ ಗ್ರೀನ್ ಕಲರ್ ಇದ್ದಿದ್ದು ಇಟ್ ವಿಲ್ ಬಿಕಮ್ ಕಲರ್ಲೆಸ್. ಸೊ ಈ ರೀತಿ ನಾವು ವಿ ಹ್ಯಾವ್ ಟು ನೋ ಅಬೌಟ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ಸೊ ದಿಸ್ ಈಸ್ ಅಬೌಟ್ ದ ಚಾಪ್ಟರ್ ಕಾಲ್ಡ್ ಆಸಿಡ್, ಬೇಸಸ್ ಅಂಡ್ ಸಾಲ್ಟ್ಸ್. ಇದೇ ಥರ ನೀವು ಬೇರೆ ಬೇರೆ ಸಾಲ್ಟ್ನು ಕೂಡ ಬರ್ಕೊಂಡು ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಕೂಡ ನೋಡ್ಬೋದು.
So this is the end of the chapter called acid, bases and salts. In the next video, we are going to start the new lesson, that is metals and non-metals. So till then, thank you very much.